ಮಾಡಿದವಲ್ಲ ಏಕಲವ್ಯನ ಥರ ನಾವು ಅವ್ರನ್ನ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಫಿಲಿಮ್ ನೋಡಿರ್ತೀವಿ, ಬಟ್ ತಾಯಿ ಆತ್ಮನೇ ನಮ್ಮನ್ನೆಲ್ಲರನ್ನು ಇಷ್ಟು ಜನರನ್ನು ಸೇರಿ ಇಂಥ ತಾಯಿಗೆ ಮಗನಾಗಿ ಪಡೆದಿರ್ತಾರೆ. ವಿನೋದ್ ರಾಜವನ್ನು ಒಂದು ಗುರುವಾಗಿ ಸ್ವೀಕಾರ ಮಾಡಬೇಕು ಅಂದ್ಕೊಂಡು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಯಾಕೆಂದ್ರೆ ಅವ್ರು ಬದುಕಿದಾಗ ನಮ್ಗೆ ನೋಡೋಕೆ ಬರೋಕ್ಕಾಗಲಿಲ್ಲ. ನಮಸ್ಕಾರ ಎಲ್ರಿಗೂ. ಸೊ ನೀವೆಲ್ಲರೂ ಸಿಟಿ ಒಳಗಡೆಯಿಂದ ಇಷ್ಟು ದೂರ ಬಂದಿರೋದು ತುಂಬ ಖುಷಿ ಆಯಿತು. ನಮಗೂ ಕೂಡ ಈಗ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಸೊ ಯಾವ ಒಂದು ಇದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ ಇಲ್ಲಿಗೆ ನಿಮ್ಮ ಟೀಮ್ ಎಲ್ಲ ಬಂದಿದ್ದೀರಾ ಅಂತ ಒಂದು ಚಿಕ್ಕ ಮಾಹಿತಿ ಕೊಡಿ. ನಾವು ಬಂದಿರೋದು ಇವಾಗ ಡ್ಯಾನ್ಸ್ ರಾಜ ಗಾನ ಲೋಕಕ್ಕೆ ನಮ್ಮ ಮೇಡಮ್ ಅವ್ರದ್ದು, ಲೀಲಾವತಿ ಮೇಡಮ್ ಅವ್ರದ್ದು ಒಂದು ನೆನಪಿಗೋಸ್ಕರ ನಾವು ಅವಾರ್ಡ್ಗೋಸ್ಕರ ನಾವು ಮಾಡ್ತಾ ಇದ್ವಿ. ಸಿಂಗಿಂಗ್ ಕರಕ್ಕೆ ಅವಾರ್ಡ್ಸ್ ಮಾಡ್ತಾ ಇದ್ವಿ. ಆ ಕಾರಣಕ್ಕೋಸ್ಕರ ಸರ್ ವಿನೋದ್ ಸರ್ಗೋಸ್ಕರ ನಾವು ಹುಡ್ಕೊಂಡು ಬಂದು ಅಷ್ಟು ದೂರದಿಂದ ಇಷ್ಟು ದೂರ ಬಂದಿದ್ವಿ. ಎಲ್ಲರೂ ಅವ್ರ ಕೆಲಸ ಬಿಟ್ಬಿಟ್ಟು ವಿನೋದ್ ಸರ್ಗೋಸ್ಕರ ಅವ್ರು ನೋಡ್ಬೇಕು ಅಂದ್ಬಿಟ್ಟು ಆತೃತಕ್ಕೋಸ್ಕರ ಬಂದಿದ್ದಾರೆ. ಅವರು ಭಕ್ತರು ಬಂದು ನಮ್ಮ ಮಂಜನ ಅವ್ರನ್ನ ನೆನ್ಸ್ಕೋತಾರೆ ಡೈಲಿ. ಎಲ್ಲಿ ಅವ್ರು ನೋಡಬೇಕು ವಿನೋದ್ ರಾಜ್ ಅವ್ರನ್ನ ಬನ್ನಿ ಅಂದ್ಬಿಟ್ಟು ಒಂದೇ ಹಿಂಸೆ. ನಮ್ಮ ಮೇಡಮ್ ಅವ್ರ ವಿನೋದ್ ರಾಜ್ ಅವ್ರ ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ ಒಂದೆರಡು ಮಾತು ಕೇಳಿ ಅವರ ಎಲ್ಲ ವಿಷಯನೂ ಅವರಲ್ಲಿದೆ, ಅವ್ರು ಮಾತಾಡ್ತಾರೆ ನೆಕ್ಸ್ಟು ಕೇಳಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿ ಮೇಡಮ್, ಅವರು ನಿಮ್ಮ ಬಗ್ಗೆ ತುಂಬ ಹೇಳ್ಕೊಂಡ್ರು. ನಿಮ್ಮ ಪ್ರತಿಕ್ರಿಯೆ ಏನು ಅಂತ ತಿಳಿಸಿ. ಸರ್, ನಾವು ಅಷ್ಟು ಮಾತಾಡೋಷ್ಟು ದೊಡ್ಡವರಲ್ಲ. ಅಣ್ಣ ಮಾತಾಡಿದ್ದಾರೆ, ಮತ್ತು ಸರ್ ಇದ್ದಾರೆ, ಇಲ್ಲಿರೋರೆಲ್ಲ ನನಗಿಂತ ದೊಡ್ಡವರೇ. ಯಾಕೆಂದರೆ ಈ ಪ್ಲೇಸಿಗೆ ಬರೋದೇ ಒಂದು ಸೌಭಾಗ್ಯ. ಬ್ಯಾಂಗ್ಳೂರಿಂದ ಆಚೆ ಬಂದಿದ್ದೀವಿ ಅಂದರೆ ಅದೇನು ದೊಡ್ಡ ವಿಚಾರ ಏನಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿಗೆ ಬಂದಿರೋದು ಅಂದರೆ ಇಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಯಾಕೆಂದರೆ ಅವ್ರು ಬದುಕಿದಾಗ ನಮ್ಗೆ ನೋಡೋಕೆ ಬರೋಕ್ಕಾಗಲಿಲ್ಲ. ಆದರೆ ಇವಾಗ ನಾವು ಬಂದು ಅವ್ರನ್ನ ಒಂದು ಸ್ಮರಣಾರ್ಥಕವಾಗಿ, ಮತ್ತು ನಮ್ಮ ಇದೇ ತಿಂಗಳು 2ನೇ ತಾರೀಕು ನಮ್ಮ ಡ್ಯಾನ್ಸ್ ರಾಜ ಅವ್ರದ್ದು ಒಂದು ಕರೋಕೆ ಗಾನ ಲೋಕ ಅಂತ ಒಂದು ಮಾಡ್ತಾಯಿದ್ದಾರೆ. ಲೀಲಾವತಿ ಅಮ್ಮನವರು ಸವಿನೆನಪ್ಪು ಅಂತ. ಅದಕ್ಕೆ ಇನ್ವೈಟ್ ಮಾಡೋಕ್ಕೆ ಮತ್ತು ಇವ್ರ ಅಮ್ಮನ ಒಂದು ಈ ಜಾಗ ನೋಡಬೇಕು ಅಂತ ಬಂದಿದ್ದೀವಿ. ಮತ್ತು ವಿನೋದ್ ಸರ್ನ ಭೇಟಿ ಆಗಬೇಕು. ಭೇಟಿಯಾಗಿ ಮುಂದಿನ ಕಾರ್ಯಕ್ರಮ ಏನಂತ ಮಂಜು ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಪ್ರಮುಖವಾಗಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್, ಜೊತೆಗೆ ವಿನೋದ್ ರಾಜ್ ಅವ್ರನ್ನ ತುಂಬ ವಿಡಿಯೋಗಳಲ್ಲಿ ನೋಡಿ ತುಂಬಾ ಇನ್ಸ್ಪೈರ್ಡ್ ಆಗಿದ್ದೀನಿ. ಯಾಕಂದರೆ ಅವ್ರ ಮಾತುಗಳು ಕೇಳ್ತಾ ಇದ್ದರೆ ಈ ಥರನೂ ಒಂದು ಬದುಕು ಕಟ್ಕೋಬೋದು ಅನ್ನೋದು ತುಂಬಾ ಇನ್ಸ್ಪೈರ್ ಆಗಿ ಅವ್ರನ್ನ ನೋಡಲೇಬೇಕು ಅನ್ನೋ ತುಂಬ ಕಾತನಾಗಿದ್ದೆ. ಸಾಕಷ್ಟು ಸಲ ನಾನು ರಾಜದೇವ್ ಅವ್ರನ್ನ ಕೇಳಿಕೊಂಡೆ, ಇಲ್ಲ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಮೊನ್ನೆ ಕೂಡ ಹೇಳಿದ್ರು. ನಾನು ಹೇಳಿದೆ ಆಯ್ತು, ಇಮಿಡಿಯೇಟಾಗಿ ನಾವು ಅರೇಂಜ್ಮೆಂಟ್ ಮಾಡಿ ಹೋಗ್ಬರೋಣ ಅಂತೇಳಿ ವರನಟಿ ಡಾಕ್ಟರ್ ಲೀಲಾವತಿ ಅಮ್ಮ ಅವರ ಒಂದು ಸ್ಮಾರಕಕ್ಕೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕು. ಮತ್ತು ಅವ್ರನ್ನ ನಿಜ ಹೇಳಬೇಕು ಅಂದರೆ ವಿನೋದ್ ರಾಜವನ್ನು ಒಂದು ಗುರುವಾಗಿ ಸ್ವೀಕಾರ ಮಾಡಬೇಕು ಅಂದ್ಕೊಂಡು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ಅವ್ರು ಮಾಡಿರೋಂಥ ಇಲ್ಲಿವರೆಗೂ ಕಾರ್ಯಗಳು ಏನೇನಿದೆ, ಅವ್ರು ನಡೆದಂಥ ದಾರಿಗಳು ಅಥವಾ ಅವ್ರ ನಿರ್ಧಾರ ತೊಗೊಂಡಿರುವಂಥದ್ದು, ಅವರು ಈಗ ಹೇಗೆ ಬದುಕ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ಭಾಳಷ್ಟು ಸಾಕಷ್ಟು ಇನ್ಸ್ಪೈರ್ ಆಗಿದ್ದೀನಿ. ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅವ್ರದ್ದು. ಹಾಗಾಗಿ ತುಂಬ ಇನ್ಸ್ಪೈರ್ ಆಗಿ ಪರೋಕ್ಷವಾಗಿ ಅವ್ರನ್ನ ನೋಡಲೇಬೇಕು ಅಂತೇಳಿ ನಾನು ತುಂಬ ಮಹದಾಸೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಅವ್ರನ್ನ ಭೇಟಿ ಮಾಡಿದ ಮೇಲೆ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ದೀನಿ. ಅವ್ರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೋ ನಮಗೆ ಗೊತ್ತಿಲ್ಲ. ಆದರೂ ಅವರು ಮಾಡಿದವಲ್ಲ ಏಕಲವ್ಯನ ಥರ ನಾವು ಅವ್ರನ್ನ ಗುರುವಾಗಿ ಸ್ವೀಕಾರ ಮಾಡ್ತೀವಿ. ಅವ್ರು ಒಪ್ಕೊಂಡ್ರೆ ಭಾಳ ಸಂತೋಷ, ಇಲ್ಲಾಂದರೆ ಏಕಲವ್ಯನ ಥರ ಇರ್ತೀವಿ. ತುಂಬ ಥ್ಯಾಂಕ್ಸ್. ಎರಡು ಮಾತು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹೇಳಿ ಮೇಡಮ್. ನಮಸ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರನ ತಿಳಿಸ್ತಾ, ಈ ದೇಗುಲ ದೈವಕ್ಕೆ ಸಮ ಅಂತ ಹೇಳ್ಬೋದು. ಈ ಥರ ಒಂದು ಅಮ್ಮನಿಗೆ ಈ ಥರ ದೇಗುಲ ಕೊಟ್ಟಿದ್ರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇದಾಗಿ ಅಂತ ಹೇಳ್ಬೋದು. ಮತ್ತು ವಿನೋದ್ ರಾಜ್ ಅವರು ಸುಮಾರು ಮೂವಿಗಳನ್ನು ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಇಂಥ ತಾಯಿಗೆ ಮಗನಾಗಿ ಪಡೆದಿರ್ತಕ್ಕಂಥದ್ದು ಪುಣ್ಯವಂತರೆ. ಅವರು ನಿಜಕ್ಕೂ ಪುಣ್ಯವಂತರೆ. ಅವರು ನಂಬರ್ 1 ಮೂವಿ ಡ್ಯಾನ್ಸ್ ರಾಜ ಡ್ಯಾನ್ಸು ಎಷ್ಟು ಸಲ ನೋಡಿದ್ರು ಅದು ಇನ್ನೂ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಮತ್ತು ಹಾಗೆ ಕೃಷ್ಣ ನೀ ಬೇಗನೆ ಬಾರೋ, ಆ ಎಷ್ಟು ಚೆನ್ನಾಗಿ ಹಿಟ್ಟಾಯಿತು. ಈ ಥರ ಒಂದು ಒಳ್ಳೆ ಕಲಾವಿದರನ್ನ ನೋಡೋದು ಅಷ್ಟು ಹತ್ತಿರದಿಂದ ಅಷ್ಟು ಸುಲಭ ಅಲ್ಲ. ಮೊದಲನೇದಾಗಿ ನಮ್ಮ ಡ್ಯಾನ್ಸ್ ರಾಜ್ಗೆ ನಾವು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಬೇಕು. ಇದು ನಾನು 2ನೇ ಬಾರಿ ಬಂದಿರೋದು. ದೇಗುಲ ಇನಾಗ್ರೇಷನ್ ಆದಾಗ ಅವರನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಎಷ್ಟೋ ಜನ ಇರ್ತಾರೆ, ಸಾವಿರಾರು ಜನ ಇದ್ದರು ಆವಾಗ. ನಾನು ಮತ್ತೊಮ್ಮೆ ನೋಡಬೇಕು, ತಾಯಿ ದೇಗುಲಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ತಾಯಿ ಆತ್ಮನೇ ನಮ್ಮನ್ನೆಲ್ಲರನ್ನು ಇಷ್ಟು ಜನರನ್ನು ಸೇರಿ ಕರ್ಕೊಂಡಿದೆ ಅಂತಂದರೆ ನಾವು ನಿಜಕ್ಕೂ ನಮಸ್ಕಾರ ಮಾಡಬೇಕು ತಾಯಿಗೆ.
ನಾವು ವಿನೋದ್ ರಾಜ್ ಹತ್ರ ಮಾತಾಡಿ ಅವರನ್ನು ಎಲ್ಲ ಕಡೆ ಪಬ್ಲಿಕ್ಗೆ ಕರ್ಕೊಂಡು ಬಂದು ಅವರ ನೃತ್ಯನ ನಾವು ಮತ್ತೊಮ್ಮೆ ನೋಡಬೇಕು ಅಲ್ವಾ. ಪಬ್ಲಿಕಲ್ಲಿ ನಾವು ಅವರ ನೃತ್ಯನ ನೋಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ನಿಜಕ್ಕೂ ನಮ್ಮೆಲ್ಲರೂ ಸ್ನೇಹಿತರು ಇವತ್ತು ಅವರನ್ನು ನೋಡಲಿಕ್ಕೆ ಎಲ್ಲರೂ ಸೇರಿ ಬಂದಿದ್ದೀವಲ್ಲ ಸರ್, ಅದು ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ತುಂಬ ಧನ್ಯವಾದಗಳು ಸರ್ ನಿಮಗೂ. ಕ್ರೆಡಿಟ್ ಏನಿದ್ರು ರಾಜದೇವ್ಗೆ ಸೇರಬೇಕು. ಮಾತಾಡಿ ನಮ್ಮ ವಿಷ್ಣು ಸಾರು. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಸುಷ್ಮಾ ಅಂತ. ನಿನ್ನೆ ರಾತ್ರಿ ರಾಜ್ದೇವ್ ಅವರು ನನಗೆ ಕಾಲ್ ಮಾಡಿದ್ರು, ವಿನೋದ್ ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ವಿನೋದ್ ಸರ್ನ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ತಾಯಿಗೆ ತಕ್ಕ ಮಗ ಅವ್ರನ್ನ ನೋಡಿದ್ರೆ ಫಿಲಿಮ್ ನೋಡಿರ್ತೀವಿ, ಬಟ್ ತಾಯಿಗೆ ತಕ್ಕ ಮಗ ಅಂತ ಹೇಳಿದ್ರೆ ವಿನೋದ್ ಅವರು. ಇಡೀ ವರ್ಲ್ಡಲ್ಲೇ ಹೇಳಬಲ್ಲೆ ವಿನೋದ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಕೊಬೇಕು. ಮತ್ತು ಎಲ್ಲರೊಟ್ಟಿಗೂ ನಾವು ಬಂದಿದ್ದೀವಿ ಅಂದರೆ ನಾವೊಂದು ಕುಟುಂಬ, ವಸುದೇವ ಕುಟುಂಬಕಂ ಅಂತ ಏನು ಹೇಳ್ತೀವಿ, ಅದು ಎಲ್ಲರೂ ನಾವು ಇಲ್ಲೇ ಇದ್ದೇವೆ. ಕಲಾವಿದ್ರು ಅಂದ್ರೇ ವಸುದೇವ ಕುಟುಂಬಕಂ, ನಾವೆಲ್ಲರೂ ಒಂದೇ ಕಲಾವಿದರು. ಕಲಾವಿದ್ರ ಅನ್ನೋದಕ್ಕಿಂತ ನಾವು ಈ ಒಂದು ಪುಣ್ಯ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಕೂಡ. ಅದ್ರ ಜೊತೆಗೆ ಜೂನಿಯರ್ ವಿಷ್ಣುವರ್ಧನ್ ಸರ್ ಅಂತಲೇ ಅವರಿಗೆ ನಾವು ಎಲ್ಲರೂ ಸೇರಿ ಅದೊಂದು ಹೆಸರು ಕೊಟ್ಟಿದ್ದೀವಿ, ಸದಾನಂದ್ ಸರ್ ಅಂತ. ಅವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಗಂಡ ಹೆಂಡತಿ ಏನಿದ್ದಾರೆ ಕಲಾವಿದರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಸರ್ ಈಗ ಹೋಗ್ತಾ ಇದ್ದೀವಿ, ರಾಜ್ದೇವ್ ಅವ್ರು ಕಾಲ್ ಮಾಡಿದರು ಅಂದ ಕೂಡಲೇ ಅವರು ನಾವು ಬರ್ತೀವಿ ಡಾಕ್ಟ್ರಮ್ಮ ಅಂತ ಹೇಳಿದ್ರು. ಅದು ಎಷ್ಟು ಖುಷಿ ಕೊಡುತ್ತೆ, ತುಂಬ ಖುಷಿ ಕೊಡ್ತು. ವಿನೋದ್ ಅವ್ರನ್ನ ಮತ್ತೆ ನಾವು ಫಿಲ್ಮಲ್ಲಿ ನೋಡಿದ್ದು, ಲೀಲಾಮ್ಮ ಅವ್ರನ್ನ ನಾವು ನೋಡೇ ಇರಲಿಲ್ಲ, ಫಿಲ್ಮಲ್ಲಿ ನೋಡಿದ್ದು ಅಷ್ಟೇ. ಇಲ್ಲಿ ಬಂದು ನೋಡಿದಾಗ ಆ ಅಪ್ರತಿಮ ಸುಂದರಿ ಅವರು, ನ್ಯಾಚುರಲ್ ಆಗಿದ್ದಾರೆ ಅವರು. ಹಾಗೆ ನ್ಯಾಚುರಲಾಗಿ ಜೀವನ ಮಾಡ್ತಿದ್ದಾರೆ ವಿನೋದ್ ಸರ್ ಅವರು. ಅವ್ರನ್ನ ನೋಡಿ ನಾವೆಲ್ಲರೂ ಕಲಿಯೋದು ತುಂಬ ಇದೆ. ಅವರ ಒಂದು ದಾರಿನೇ ನಾವು ಕೂಡ ಹೋಗಬೇಕು, ಜನಸೇವೆ ಮಾಡಬೇಕು, ಬಾಯಲ್ಲಿ ಹೇಳೋದಕ್ಕಿಂತ ಕಾರ್ಯಗತ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಕೂಡ. ನಾನು ಕೂಡ ಅದೇ ರೀತಿ ಸಮಾಜ ಸೇವೆಗೆ ಸದಾ ಸಿದ್ಧ ಇರ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ಕೊಟ್ಟಂಥ ರಾಜ್ದೇವ್ ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ. ನಿಮ್ಮ ಚಾನಲ್ಲು ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನದೇ ಒಂದು ಪ್ರಶ್ನೆ ಇದೆ. ಖಂಡಿತ ನೀವು ಜೂನಿಯರ್ ವಿಷ್ಣುವರ್ಧನ್ ಅಂತ ಗೊತ್ತಿರಲಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನಾನೇ ಹೇಳಿದೆ ವಿಷ್ಣುವರ್ಧನ್ ನೋಡ್ದಂಗೆ ಆಯಿತು ಅಂತ. ನಿಮ್ಮ ಪ್ರತಿಕ್ರಿಯೆ ತಿಳಿಸಿ ಸರ್. ನನ್ನ ಹೆಸರು ಸದಾನಂದ ಅಂತ, ಅವರು ನಮ್ಮ ವೈಫ್ ಶರ್ಮಿಳಾದೇವಿ. ನಾವು ಚಿಕ್ಕ ವಯಸ್ಸಿಂದ ಅಮ್ಮ ಅವ್ರ ಫಿಲಮ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಡ್ಯಾನ್ಸ್ ರಾಜ ಡ್ಯಾನ್ಸ್ ಫಿಲಮನ್ನು ನಾವು ಸುಮಾರು ಸಲ ನಾವು ನೋಡಿ, ನಮ್ಮ ಕರ್ನಾಟಕದಲ್ಲಿ ವಿನೋದ್ ರಾಜ್ ಅವರೇ ಫಸ್ಟು ನಮಗೆ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು ಅದೆಲ್ಲ ಕರ್ನಾಟಕ ಅಲ್ಲ, ಫುಲ್ ಇಂಡಿಯಾನೇ ಫೇಮಸ್ ಆಗಿದ್ದು ವಿನೋದ್ ರಾಜ್ ಸರ್ ಅವರು. ಇವತ್ತು ನಮಗೆ ಡಾಕ್ಟ್ರಮ್ಮ ನಮ್ಮನ್ನು ಕರೆದಿದ್ದಕ್ಕೆ ನಮ್ಗೆ ತುಂಬ ಖುಷಿ. ಏನಂದರೆ ನಾವು ವಿನೋದ್ ರಾಜ್ ಸರ್ ಅವ್ರನ್ನ ನೋಡ್ಬೋದು ಅಂತ ಖುಷಿಯಿಂದ ಬಂದಿದ್ದೀವಿ. ಸೊ ಮತ್ತು ಡಾಕ್ಟ್ರಮ್ಮನಿಗೆ, ಸರ್ಗೆ, ಎಲ್ರಿಗೂ ನಮ್ಮನ್ನು ಕರೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಕುಮಾರ್ ಅಂತ. ಸೊ ನಿಜಾಲು ಇವತ್ತು ಈ ದಿನನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನೈಸ್ ಡೇ ಅಂತ ಹೇಳ್ಬೋದು. ಸೊ ಎಲ್ಲರೂ ಎಲ್ಲೆಲ್ಲೋ ಕರೀತಾರೆ. ಸೊ ನಾವು ಬಟ್ ಇವತ್ತು ಇವ್ರು ಕರೆದಿದ್ದು ನೋಡಿದ್ರೆ ನಿಜವಲ್ಲ, ನೆನ್ನೆ ಸೊ ಈ ಥರ ಬೆಳಗ್ಗೆ ಹೊರಡ್ಬೇಕಂತ ಹೇಳಿದ ತಕ್ಷಣ 4 ಕಡೆ ಕ್ಯಾಟ್ರಿಂಗ್ ಇತ್ತು, ಕಳಿಸಿ ನಾನು ಬಂದಿದ್ದೀನಿ. ಸೊ ಈ ದಿನ ಮತ್ತೆ ನಾಳೆ ಸಿಗೋಲ್ಲ ಅವಕಾಶ. ದೇವ್ರು ಯಾವುದೇವ್ರು ಇವತ್ತಲ್ಲಿ ಬರ್ಬೋದು. ದೇವ್ರು ವೇಷ ಹಾಕೊಂಡು ಬಂದರೆ ಯಾರೂ ನಂಬಲ್ಲ, ಓಡೋಗ್ಬಿಡ್ತಾರೆ ಏನು ದೇವರು ಅಂತ. ಸೊ ಯಾವುದೋ ರೂಪಲ್ಲಿ ಬಂದು ರಾತ್ರಿ ಫೋನ್ ಮಾಡೋದಕ್ಕೆ ಈ ಒಂದು ಅವಕಾಶ ಸಿಕ್ತು. ನಿಜವಾಗ್ಲೂ ನಮಗೆ ಅವತ್ತೆಲ್ಲ ಬರಬೇಕಂತ ಆಸೆ ಇತ್ತು, ಆದರೆ ಇವತ್ತು ಆ ಟೈಮ್ ಬಂತು. ನಿಜವಾಗ್ಲೂ ಇವ್ರಿಗೆ ರಾಜ್ಯವ್ರು ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. 9 ಜನ ಬಂದಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ನಾವು ಡಾಕ್ಟ್ರ್ ಸುಷ್ಮಾ ಅಂತಂದರೆ ಅವರು ತುಂಬ ಎಲ್ಪಿಂಗ್ ನೇಚರ್ ಜಾಸ್ತಿ ಸರ್. ಇವಾಗ ಚಿಕ್ಕ ಬಡವ್ರಿಗಾಗಲಿ ಪ್ರತಿಯೊಂದು ಯಾರಿಗೇ ಆಗಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಪ್ರತಿಯೊಂದು ಎಲ್ಲ ಇವೆಂಟ್ಗೂ ಅವರು ಇದು ಮಾಡ್ತಾರೆ, ಸ್ಪಾನ್ಸರ್ ಮಾಡ್ತಾರೆ. ಅದರಿಂದ ಅವರಿಗೆ ತುಂಬ ಧನ್ಯವಾದ. ಯಾಕಂದರೆ ನಾವು ಹೇಳ್ಕೊಬೋದು, ಅವ್ರು ಹೇಳಲ್ಲ, ಯಾವ ಕೆಲಸವನ್ನು ಮಾಡಿ ತೋರಿಸ್ತಾರೆ ಅವರು. ಯಾಕಂದರೆ ಅವರಾಗಿ ಅವ್ರು ಹೇಳ್ಕೊಳ್ಳಲ್ಲ ಯಾವುದನ್ನು, ಬೇರೆಯವ್ರು ಹೇಳಿದ್ರೆ ಮಾತ್ರ ಅವರು ಈ ಚಾನಲ್ ಗೊತ್ತಾಗೋದು. ಅದರಿಂದ ಅವರಿಗೆ ದೇವರು ತುಂಬ ಅವರು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾನು ನನ್ನಲ್ಲೇ ಒಂದು ಪ್ರಾರ್ಥನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. 1 2 3 ಥ್ಯಾಂಕ್ ಯು ಸೋ ಮಚ್.